ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಭಾಳ ದಿನ ಆಗಿತ್ತು ಈ ಹುಡುಗರು ಏನಾದರೂ ಒಂದು ಅಪ್ಡೇಟ್ ಮಾಡಿ ಬರ್ತಾರೆ SSP ಬಗ್ಗೆ ಅಂತಂದು. ಸೊ ಹಂಗಾಗಿ ಅಪ್ಡೇಟ್ ಏನಪ್ಪ ಅಂತಂದರೆ ಓಕೆ ನಿಮಗೆ ಕೆಲವೊಂದಿಷ್ಟು 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಈ ಒಂದು ವಿಡಿಯೋದಲ್ಲಿ ಸಿಗ್ತದೆ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೋಡಿ, ಭಾಳ ಅಪರೂಪಕ್ಕೊಮ್ಮೆ ಇವಾಗ ವಿಡಿಯೋ ಮಾಡ್ತಿರೋ ಕಾರಣ ಏನಂತಂದರೆ ಸೊ ನಮಗೂ ಕೂಡ ಸ್ವಲ್ಪ ಎಕ್ಸಾಮ್ಸ್ ಇದ್ದಾವೆ. ಸ್ವಲ್ಪ ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಕೂಡ ಸ್ವಲ್ಪ ಕಡಿಮೆ ಇರ್ತವೆ ಅಷ್ಟೇ. ಆಮೇಲೆ ನಿಮಗೆ ಅದ್ರ ಪ್ರಕಾರ ಬರ್ತಾ ಇರ್ತೀವಿ, ನಿಮ್ಗೆ ಅಪ್ಡೇಟ್ಸ್ಗಳು ಹೇಳ್ತಾ ಇರ್ತೀವಿ ಏನಾದರೂ ಸಿಕ್ಕರೆ. ಸೊ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ, ನಿಮ್ಗೆ ಏನೋ ಒಂದು ಬಂತಂದರೆ ಹಾಕ್ತಾಯಿರ್ತೀವಿ, ಬಟ್ ವೀಡಿಯೋಸ್ ಕಡಿಮೆ ಇರ್ತವೆ ಅನ್ನೋದಷ್ಟೇ. ಸರಿ, SSP ಪೋರ್ಟಲಲ್ಲಿ ಬಂದಾಗ ಏನು ಅಪ್ಡೇಟ್ಸ್ ಅಪ್ಪ ಅಂತಂದರೆ ಸರಿ, ಇವತ್ತು ಬಂದುಬಿಟ್ಟು ನಿಮ್ಗಳಿಗೆ ಗೊತ್ತಿರುವಾಗೆ ನವಂಬರ್ 16 ಓಕೆ ನವಂಬರ್ 15ರವರೆಗೂ ಕೂಡ ಏನಪ್ಪ ಅಂದರೆ OBC ಸ್ಟೂಡೆಂಟ್ಗೆ ಲಾಸ್ಟ್ ಡೇಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇತ್ತು SSP. ಓಕೆ, ಅದ್ರ ಬಗ್ಗೆ ಬಂದು ನೋಡೋದಂತಂದರೆ ಇಲ್ಲಿ ಏನು ಕೊಟ್ಟವ್ರು ನೋಡಿ. ಸರಿ, ಇಲ್ಲಿ ಕೊಟ್ಟಾರ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದರೆ 15ನೇ ತಾರೀಕು ಏನಿತ್ತು 25ರವರೆಗೂ ಕೂಡ ನೀವು ಫ್ರೆಶರ್ ಆಗಿರಿ ಅಥವಾ ನೀವು ಈ ವರ್ಷದಲ್ಲಿ ಒಟ್ಟು ಅಪ್ಲಿಕೇಶನ್ ಹಾಕಿದ್ದಿಲ್ಲ SSP ಅಂತ ಅನ್ನೋದಂತಂದರೆ ನೀವು 25ರವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಈಗಾಗಲೇ ಲೈಕ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮಗೆ. ಈಗ ಸೆಮ್ ವೈಸ್ ಇರೋ ಸ್ಟೂಡೆಂಟ್ ಅನ್ಕೊಂಡ್ರೆ ಸರಿ, ಈಗ ಫಸ್ಟ್ ಸೆಮಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕಿದರೆ ಸೆಕೆಂಡ್ ಸೆಮಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಬರೋಲ್ಲ, ನೀವು ಥರ್ಡ್ ಸೆಮಿಸ್ಟ್ರಿಗೆ ವೆಯ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅವಾಗ ನಿಮ್ಗೆ ಅಪ್ಲಿಕೇಶನ್ ಬಿಟ್ಟಾಗ ಹಾಕಬೇಕಾಗುತ್ತೆ. ಫಸ್ಟ್ ಸೆಮ್ ಮಾಡಿ ಹಾಕಿರ್ತಾರೆ, ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಎಲ್ಲ ಕೂಡ ಆಗಿರ್ತದೆ, ತೋರಿಸಿರ್ತದೆ. ಬಂದಿರೋದ್ರಲ್ಲಿ ಕೆಲವೊಂದಿಷ್ಟು ಹುಡುಗರು ಸ್ವಲ್ಪ ಲೇಟಾಗಿ ಬರ್ಬೋದು, ಬಟ್ ಬರುತ್ತೆ. ನೀವೇನು ಮಾಡಬೇಕಂದ್ರೆ ವೆಯ್ಟ್ ಮಾಡಬೇಕಾಗ್ತದೆ ಥರ್ಡ್ ಸೆಮಿಸ್ಟ್ರ್ವರೆಗೂ. ಇಲ್ಲ ನಾನು ಇದೀಗ ತಾನೇ ಅಡ್ಮಿಷನ್ ಆಗಿದ್ದೀನಿ, ಈಗ ಫಸ್ಟ್ ಸೆಮಿಸ್ಟರ್ ಇದ್ದೀನಿ, ನಾನು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಇವಾಗ ಹಾಕ್ರಿ. ಓಕೆ, ಕೆಲವೊಂದಿಷ್ಟು ಹುಡುಗರು 4th ಸೆಮಿಸ್ಟರ್ ಇರ್ತಾರೆ, ನೀವು ಥರ್ಡ್ ಸೆಮಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕಿದರೆ ನೀವು ವೇಟ್ ಫಾರ್ ಫಿಫ್ತ್ ಸೆಮ್ಗೆ ವಾಪಸ್ ಅಪ್ಲಿಕೇಶನ್ ಹಾಕೋದು. ಥರ್ಡ್ ಸೆಮ್ಗೆ ಅಪ್ಲಿಕೇಶನ್ ಹಾಕಿದ್ದಂದರೆ ಅದ್ರದ್ದು ಅಮೌಂಟು ಅದು ಯಾವಾಗಾದ್ರೂ ಅಮೌಂಟ್ ಬರಲಿ, ಬಟ್ ಅಪ್ಲಿಕೇಶನ್ ಹಾಕೋದು ಮಾತ್ರ ಫಿಫ್ತ್ ಸೆಮ್ ಅಂದರೆ 1 ಇಯರ್ಗೆ ಕನ್ಸಿಡರೇಷನ್ ಆಗ್ತದೆ. ಸೊ ಇದು ಕೂಡ ಹಂಗೆ 2025-26ನೇದು ಇನ್ನೂ ಕೂಡ 9 ದಿನ ಅಂತಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸ್ವಲ್ಪ ಈ ಸರ್ತಿ ಜಾಸ್ತಿ ಎಕ್ಸ್ಟೆಂಡ್ ಮಾಡಿಲ್ಲ, ಆದರೆ 15 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 15ಕ್ಕೆ 25 ಅಂದರೆ 30ರವರೆಗೂ ಕೂಡ ಮಾಡೋರು 25ರವರೆಗೂ ಕೂಡ ಮಾಡಿದ್ದಾರೆ. ಸೊ ಹಂಗಾಗಿ 9 ದಿನದಲ್ಲಿ ಅಪ್ಲಿಕೇಶನ್ ಹಾಕೋರು ಹಾಕಿಬಿಡ್ರಿ. ಆ್ಯಂಡ್ ಬೇರೆ ವಿದ್ಯಾರ್ಥಿಗಳು ಬಂತಂದ್ರೆ ಅಂದರೆ OBC ಸ್ಟೂಡೆಂಟ್ ಬಿಟ್ಟರೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಗೆ 60 ದಿನ ಇದೆ. ಅಂದರೆ ಜನವರಿ 15ರವರೆಗೂ ಕೂಡ ಅಂದರೆ 2026 ಜನವರಿ 15ರವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಬೇರೆಯವ್ರಿಗೂ ಕೂಡ ಇನ್ನೂ ಕೂಡ ಟೈಮ್ ಇದೆ. ಮೈನಾರಿಟಿ ಸ್ಟೂಡೆಂಟ್ ಕೂಡ ಇನ್ನು 14 ದಿನ ಟೈಮ್ ಇದೆ, ಅಂದರೆ 30ರವರೆಗೂ ಕೂಡ ಮಾಡಿದ್ದಾರೆ. ಆ್ಯಂಡ್ ಇಂಜಿನಿಯರಿಂಗ್ ಈ ರೀತಿ ಅಂದರೆ ಟೆಕ್ನಿಕಲ್ ಯಾರೆಲ್ಲ ಕಲಿತಾ ಇದ್ದಾರೆ ಅಂದರೆ ತಾಂತ್ರಿಕ ಶಿಕ್ಷಣ ಕಲಿಯೋರಿಗೆ ಅವರು ಕೂಡ ನವಂಬರ್ 30ರವರೆಗೂ ಕೂಡ ಟೈಮ್ ಇದೆ, ಹಾಕ್ರಿ. ಸರಿ, ಆ್ಯಂಡ್ ಆಯುಷ್ ಇಲಾಖೆ ನಿಮಗೆ ನಿಮ್ಗೆ ಮಾತ್ರ ಇನ್ನೂ ಕೂಡ ಬೇಕಾದಷ್ಟು ಟೈಮ್ ಇದೆ, ಆರಾಮ್ಸಾಗಿ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಬೇರೆ ಕೂಡ ನೋಡ್ಕೊಳ್ಳೋಗಿದ್ರೆ ನೋಡ್ಕೊಂಬಿಡ್ರಿ, ಇವಾಗಲೇ ತೋರಿಸ್ತಾ ಇದ್ದೀನಿ. ಸರಿ, ಇದ್ರ ಜೊತೆಗೆ ನಿಮ್ಗೆ ಏನಂತಂದರೆ ಒಂದನೇದು ಅಪ್ಡೇಟ್ ಇದೆ, ಅಂದರೆ ಲಾಸ್ಟ್ ಡೇಟ್ ಇದಾಯ್ತು ಗೊತ್ತಾಯಿತು. ಆ್ಯಂಡ್ 2ನೇ ಅಪ್ಡೇಟ್ ಬಂದುಬಿಟ್ಟು ನಿಮ್ಗೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕುವಾಗ ಅಂದರೆ USN ನಂಬರ್ ಹಾಕಿದರೆ ಅಥವಾ ನೀವು ಕೆಲವೊಂದಿಷ್ಟು ಹುಡುಗರು KCET ಮೂಲಕ ಅಂದರೆ KCET ಎಕ್ಸಾಮ್ ಬರೆದ್ಬಿಟ್ಟು KA ಮೂಲಕ ಬಂದಿರ್ತಾರೆ. ನಿಮಗೆ KCET ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ, ಅಂದರೆ CET ನಂಬರ್ ಹಾಕ್ಲಿಕ್ಕೆ ಹೇಳಿರ್ತಾರೆ. ಹಾಕಿದರೆ ಬರ್ತಿರ್ತದೆ, ಕೆಲವೊಂದಿಷ್ಟರಿಗೆ ಬರ್ತಾಯಿದ್ದಿಲ್ಲ. ಬಟ್ ಇವಾಗ ಏನಾಗಿದೆ, ಎಲ್ಲನೂ ಕೂಡ ಮಾಡಿಫಿಕೇಷನ್ ಆಗಿದೆ, ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾಯಿದೆ. ಹಾಕಿಲ್ಲ ಅಂತಂದರೆ ಹಾಕಿಬಿಡ್ರಿ, ಟೈಮ್ ಯಾಕಂದರೆ ಇನ್ನೂ 9 ದಿನ ಟೈಮ್ ಇದೆ. ಓಕೆ ಸರ್, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಗೊತ್ತಿರುವಾಗೆ ಫೀ ನಿಮಗೆ ಅಂದರೆ ಶುಲ್ಕ ಮರುಪಾವತಿ ಕೊಡ್ತಾರೆ, ಫೀ ರಿಇಂಬರ್ಸ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಅವರೇ ಏನು ಮಾಡ್ತಿದ್ದಾರೆ ಅಂದರೆ ವಿದ್ಯಾಸಿರಿನೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಅದನ್ನು ಕೂಡ ಒಟ್ಟು SSP ಒಂದು ಅಪ್ಲಿಕೇಶನ್ ಹಾಕ್ರಿ. ಇವು ಇನ್ನೂ ಬೇರೆ ಎಲ್ಲನೂ ಕೂಡ ಅದ್ರ ಜೊತೆನೇ ಕನ್ಸಿಡರೇಷನ್ ಆಗಿಬಿಡ್ತಾವೆ. ಓಕೆ ಸರಿ, 2 ಅಪ್ಡೇಟ್. ಓಕೆ, ಅಂದರೆ ಅಪ್ಲಿಕೇಶನ್ ಯಾರಿಗೆಲ್ಲ ಬರ್ತಾಯಿದ್ದಿಲ್ಲ ಅಂದರೆ USN ನಂಬರ್ ಹಾಕಿದರೆ ಯಾರಿಗೆ ಬರ್ತಾಯಿದ್ದಿಲ್ಲ, ಇವಾಗ ಬರ್ತಾಯಿದೆ. ಅಪ್ಲಿಕೇಶನ್ ಹಾಕ್ರಿ, ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಫೆಚ್ಡ್ ಆಗಿದೆ. SSP ಆಳೆ ಡಾಟಾ ತೊಗೊಂಡು ಎಲ್ಲನೂ ಕೂಡ ನಿಮ್ಮದು ವೆರಿಫೈ ಕೂಡ ನಡೀತದೆ. ಕೆಲವೊಂದಿಷ್ಟು ಈಗ ಆಳೆ ಹುಡುಗರು ಅಂತಂದರೆ ಈಗ ಅಂದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಳೆ ಕಂಪ್ಲೀಟ್ ಆಗಿ ಸೆಕೆಂಡ್ ಲೆವೆಲ್ಗೆ ಹೋಗ್ತಾಯಿದೆ, ಅಂದರೆ ಬೇಗನೆ ಅಪ್ಲಿಕೇಶನ್ ಹಾಕಿದವ್ರಿಗೆ. ಇವಾಗ ಏನೂ ಇಲ್ಲ, ಇನ್ನೂ ಕೂಡ ಹಾಕಿರಿ, ಇನ್ನೂ ಟೈಮ್ ಇದೆ, ಬರೀಬೇಡ. 2026 ಡಿಸೆಂಬರ್ ಒಳಗಡೆ ನಿಮ್ಮ ಅಮೌಂಟ್ ಬರುತ್ತೆ. ಅಂದರೆ ಇವಾಗ ನೀವು ಅಪ್ಲಿಕೇಶನ್ ಹಾಕಿದರೆ ಕೆಲವೊಂದಿಷ್ಟು ಹುಡುಗರಿಗೆ ಒಂದೇ ತಿಂಗಳಲ್ಲಿ ಬರ್ಬೋದು. ಅಂದರೆ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಅಮೌಂಟ್ ರಿಲೀಸ್ ಮಾಡ್ತಿರ್ತದೆ. ಅವಾಗ ಅಮೌಂಟ್ ಹೆಂಗೆ ಈಗ ಡಿಪಾರ್ಟ್ಮೆಂಟಿಗೆ ಬರ್ತಿರ್ತಾರದು ಅದ್ರ ಮೇಲೆ ನಿಮಗೆ ಸ್ಯಾಂಕ್ಷನ್ ಆಗ್ತದೆ. ಅಂದರೆ ಅಪ್ ಟು ಡಿಸೆಂಬರ್ವರೆಗೂ ಕೂಡ 2026 ಡಿಸೆಂಬರ್ ಒಳಗಡೆ ಯಾವಾಗ ಬೇಕಾದ್ರೆ ಬರ್ಬೋದು. ನಮ್ಗೆ ಅಂದ್ಕೊಂಡಂಗೆ ಇತ್ತೀಚೆಗೆ ಡಿಲೇ ಮಾಡ್ತಿಲ್ಲ, ಅಂದರೆ ಇಲ್ಲಿ ಎಷ್ಟು ಅಮೌಂಟ್ ಬರುತ್ತೋ ಅದು ಮಾತ್ರ ಬೇಗನೆ ಕೊಡ್ತಿದ್ದಾರೆ. ಕೆಲವೊಂದಿಷ್ಟು ಹುಡುಗರಿಗೆ ಡಿಲೇ ಆಗ್ತಿರ್ತದೆ. ಅಂತಂದರೆ ಅಮೌಂಟ್ ಎಲ್ಲನೂ ಕೂಡ ಖಾಲಿ ಆದಮೇಲೆ ಇನ್ನೂ ಒಂದು ರೌಂಡಲ್ಲಿ ಎಷ್ಟು ಗೌರ್ಮೆಂಟ್ ಕಡೆಯಿಂದ ಇಲಾಖೆ ಬರಬೇಕು, ಡಿಪಾರ್ಟ್ಮೆಂಟ್ ಅವರ ಕೊಡೋದಲ್ಲ, ಡಿಪಾರ್ಟ್ಮೆಂಟಿಗೆ ಅಮೌಂಟ್ ಮೊದಲು ಬರಬೇಕು. ಓಕೆ, ಆ ಅಮೌಂಟ್ ಬಂದಾದಮೇಲೆ ಎಲ್ಲ ಒಂದು ಸ್ಟೂಡೆಂಟಿಗೆ ಮಾಡ್ತಾರೆ ಪೋಸ್ಟ್ DBT ಮೂಲಕ. ಓಕೆ, ನಿಮ್ಮ ಅಕೌಂಟ್ ಯಾವ್ದು ಕೊಟ್ಟಿರುತ್ತೆ ಅವ್ರಿಗೆ ಕೊಡ್ತಾರೆ. ನೀವು ಅಮೌಂಟ್ ಕೂಡ ಚೆಕ್ಔಟ್ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಫಸ್ಟ್ DBTಲಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಅಥವಾ ನಿಮ್ಮ ಸ್ಟೇಟಸ್ ಓಕೆ ಇದು SSPದಲ್ಲೇ ಬಂದುಬಿಟ್ಟು ಲಾಗಿನ್ ಆಗಿ ಇಲ್ಲೂ ಕೂಡ ಸ್ಟೇಟಸ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ಸರಿ, ಇದಿಷ್ಟು. ಏನಾದರೂ ಮತ್ತೆ ಅಪ್ಡೇಟ್ ಬಂದು ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.